ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಇನ್ನೊಂದು ಅಪ್ಡೇಟ್, ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆ ಹಿನ್ನೆಲೆ ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಸಭೆ ಮಾಡ್ತಾರೆ. ಹೀಗಾಗಿ ರಣತಂತ್ರ ರೂಪಿಸುವುದಕ್ಕೆ ಸಿಎಂ ಮುಂದಾದ್ರ ಅನ್ನೋ ಪ್ರಶ್ನೆ. ದಲಿತ ಸಿಎಂ ಅಸ್ತ್ರ ಪ್ರಯೋಗಕ್ಕೆ ಬಲ ಕೊಟ್ರ, ಸಿಎಂ ಕುರ್ಚಿಗೆ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ತರ್ತಾರ, ವರಿಷ್ಠರ ಮೇಲೆ ಒತ್ತಡ ತರುವ ಪ್ಲಾನ್ ರೂಪಿಸ್ತಾ ಇದ್ದಾರಾ, ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರ ಭೇಟಿ. ಇವತ್ತು ರಾಜಣ್ಣ ಒಂದು ಬಾಂಬ್ ಹಾಕೋದು, ಸಿಎಂ ಬದಲಾಗದಿದ್ರೆ ಬದಲಾಗಲಿ, ಆದರೆ ಗೃಹ ಸಚಿವ ಪರಮೇಶ್ವರ್ ಅವರೇ ಆಗಬೇಕು ಅಂತ. ಅಲ್ಲಿಗೆ ಇವ್ರುಗಳೆಲ್ಲರೂ ಕೂಡ ಒಂದೇ ಅಸ್ತ್ರ, ಅದು ದಲಿತ ಸಿಎಂ ಅಸ್ತ್ರ. ಇದನ್ನು ಮುಂಚೂಣಿಗೆ ತಂದುಬಿಟ್ರೆ ಮತ್ತೆ ಇನ್ಯಾರು ತುಟಿಗೆ ಅನ್ನಂಗಿಲ್ಲ. ಸೊ ಹಾಗಾಗಿ ಆಯಿತು, ನಾನು ಕುರ್ಚಿ ಬಿಟ್ಬಿಡಕ್ಕೆ ರೆಡಿ ಇದ್ದೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳೋದು. ಹಂಗಿದ್ರೆ ಆಗದಿದ್ರೆ ದಲಿತ ಸಿ ಎಂ ಎ ಆಗಬೇಕು ಅಂತ ಇವ್ರುಗಳ ಬೇಡಿಕೆ ಹೇಳೋದು. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಆಗಬಾರ್ದಷ್ಟೇ, ಅದೊಂದು ಪ್ಲ್ಯಾನ್ನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗೊಂದು 3-4 ಜನ ಕರೆಸ್ತೀವಿ ಅಂತ ಹೇಳಿ ಹೊರಟಿದ್ದೆ ದಡ. ಈ ಕಡೆ ಅರ್ಜೆಂಟಲ್ಲಿ ಮೀಟ್ ಆಗಿದ್ದಾರೆ ಅಂತ ಅಂದರೆ ಏನೋ ಒಂದು ಅಸ್ತ್ರ ಪ್ರಯೋಗಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ಎಲ್ಲ ಅನುಭವಿಸ್ತಾರೆ, ಎಲ್ಲ ಹಿರಿಯರೇ. ಯಾವ ಅಸ್ತ್ರ ಎಲ್ಲಿ ಬಿಟ್ಟರೆ ಹೆಂಗೆ ಪ್ರಯೋಗ ಆಗುತ್ತೆ ಅನ್ನೋ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿಯೇ ಇದೀಗ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ನಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಳ್ತಾರೆ, ಅದನ್ನು ಎಕ್ಸಿಕ್ಯೂಟ್ ಹೆಂಗೆ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ರಣತಂತ್ರವನ್ನು ರೂಪಿಸುವುದಕ್ಕೇ ಮುಂದಾಕಿದ್ದಾರೆ ಅನ್ನುವಂಥ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಇದೀಗ ಕೇಳಿ ಬರ್ತಾ ಇದೆ.